ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ ದಿನ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು, ತುಂಬ ದಿನ ಸುಮಾರು ಒಂದು 2 ತಿಂಗಳೇ ಆಗಿರಬೇಕು ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ಬರೀ ಕೆಲಸ ಅದು ಇದು ಅನ್ನೋದೇ ಸರಿಯಾಗೋದು, ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅಡುಗೆ ಮಾಡೋದು ಕೂಡ ವೀಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ. ಬೆಳಗ್ಗೆ 9:30 ಹೋಗಿ ಸಂಜೆ 7-7:30 ಆಗೋದು. ಅಲ್ಲಿಂದ ಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅವಾಗ ಮನೆಗೆ ಇರ್ತಿದ್ದೆ, ಹೆಂಗೋ ವೀಡಿಯೋ ಮಾಡ್ಕೊತಿದ್ದೆ. ಊರಿಗೂ ಇಲ್ಲಿಗೂ ಓಡಾಡ್ತಾ ಇದ್ನಲ್ಲ, ಹಂಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿನೂ. ಆಮೇಲೆ ಶನಿವಾರ ದಿನ ಬೆಳಗ್ಗೆ ಎಲ್ಲ ಬಾಗಿಲು ತೊಳೆದ್ಬಿಟ್ಟು ಬಾಗಿಲು ಬಟ್ಟಿಟ್ಬಿಟ್ಟು ಪಾಟಲ್ಲಿ ಕೂಡ ಹುಲ್ಲು ಬೆಳೆದ್ರೆ ಅದು ಸ್ವಲ್ಪನೂ ಕಿತ್ತಿಲ್ಲ ನಾನು. ಪಾಟಲ್ಲೆಲ್ಲ ಹುಲ್ಲೆಲ್ಲ ಬೆಳೆಯುತ್ತಲ್ಲ ಅದನ್ನೆಲ್ಲ ಕಿತ್ಬಿಟ್ಟು, ಪಾತ್ರೆ ನೀರಿರಲಿಲ್ಲ, ಪಾತ್ರೆ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಎಸ್ತಿದ್ದೆ. ಬಾಗಿಲೆಲ್ಲ ತೊಳೆದ್ಬಿಟ್ಟು ಬರೋ ಅಷ್ಟೊತ್ತಿಗೆ ನೀರು ಬಂದವು. ಅಷ್ಟೊತ್ತಿಗೆ ಪಾತ್ರೆ ತೊಳ್ಕೊಂಡಿದ್ದೇನೋ ನನ್ನ ಮಗ ಉಪ್ಪಿನಕಾಯಿ ಅದು ಅವ್ನಿಗೆ ಅಭ್ಯಾಸ ಆಗೈತೆ ಮಂಗ್ಳೂರಾಗ ತಿಂದು ಅವ್ನು ತಿಂತಾನೆ, ನಾವು ತಿನ್ನಲ್ಲ. ಆಮೇಲೆ ಹಾಲ್ಗೋಗಿ ಹಾಲು ತಗೊಂಬಂದ್ಬಿಟ್ಟು ಹಲಸಿನ್ಕಾಯಿ ಕೊಯ್ದಿಕ್ಕಿದ್ರು. ಶನಿವಾರ ದಿನ ಸಂಜೆ ಅವತ್ತೇನು ಟಿಫನ್ ಮಾಡೋದೇನು ಮಾಡೋಕ್ಕಾಗಲಿಲ್ಲ ವೀಡಿಯೋ. ಬರೋ ಅಷ್ಟರೊಳಗೆ ಹಲಸಿನ್ಕಾಯಿ ಕೊಯ್ದಿಕ್ಕಿದ್ರು, ತಿಂದು. ಇದು ಭಾನುವಾರ ದಿನ ಬೆಳಗ್ಗೆ ನಮ್ಮ ಮನೇಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂದರು. ಬೇಗ ಅವ್ರಿಗೆ ದೋಸೆ ಹಾಕ್ಕೊಡೋಣ ಬೇಗ ಅಂತಂದು ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ, ತರಕಾರಿ ಪಲ್ಯ ಮಾಡಿ, ಚಟ್ನಿ ಮಾಡಿ ಅವ್ರಿಗೆ ಬೇಗ ದೋಸೆ ಹಾಕಿ ಕಳಿಸ್ದೆ. ಮತ್ತು ಮಧ್ಯಾಹ್ನಕ್ಕೆ ಬೇಕಲ್ಲ ನಮಗೆ. ನನ್ನ ವೀಡಿಯೋ ಮಾಡಿಕೊಡ್ತಾ ಇದ್ದೆ. ಹಿಂದೆ ತರಕಾರಿ ಪಲ್ಯ ಆ ಕಡೆ ರೆಡಿ ಆಗ್ತಾಯಿತ್ತು, ಈ ಕಡೆ ಒಂದೊಂದೇ ದೋಸೆ ಹಾಕ್ಕೊಡ್ತಾಯಿದ್ದೆ ನಮ್ಮ ಮನೆಯವ್ರಿಗೆ. ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾಂಬಾರು ಮಾಡೋಣ, ಭಾಳ ದಿನ ಆಯಿತು ಮಜ್ಜಿಗೆ ಸಾಂಬಾರು ಮಾಡಿ. ಯಾಕೆ ಕೆಮ್ಮು ಜಾಸ್ತಿ ಆಗೈತೆ, ಹಂಗೆ ನೆನ್ಸ್ಕೊಳಂಗಾಯಿತು. ಸಂಡೇ ಸ್ಪೆಷಲ್ ಏನೂ ಮಾಡಿಲ್ಲ. ನಮ್ಮ ಮನೆಯವರೆಲ್ಲ ತಂದು ಕೊಡೋರು, ಅವನು ಹೋಗಲ್ಲ ತರೋಕ್ಕೆ. ಅದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ತಗೊಂಬಂದ್ಬಿಟ್ಟು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದೆ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ. ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಒಗ್ಗರಣೆಗೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ನಮ್ಮಮ್ಮ ಹಿಂಗೆ ಮಾಡ್ತಾಯಿದ್ದಿದ್ದು, ಅದನ್ನು ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಹಿಂಗೂ ಅದರೊಳಗೆ ಹಾಕಿ ರುಬ್ಬಿಡ್ತೀನಿ. ಅದು ಸ್ವಲ್ಪ ಏನೇನೋ ಉಂಡೆ ಥರ ಇದ್ಬಿಟ್ರೆ ಸಾಂಬಾರೊಳಗೆ ಹಾಕಿರೋ ಅದು ಹಂಗಿದ್ರೆ ಸಿಕ್ಕಿರ್ತೀನಿ, ಅಕ್ಕಿ ಆಗೋಲ್ಲ. ಅದಕ್ಕೆ ಅದರೊಳಗೆ ಹಾಕಿ ರುಬ್ಬಿಡ್ತೀನಿ. ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಒಂಥರ ಮಜ್ಜಿಗೆ ಸಾಂಬಾರು. ಇದಕ್ಕೇನೋ ತರಕಾರಿ ಹಾಕ್ತಾರೆ. ಸೋರೆಕಾಯಿ ಮತ್ತು ಕಾಳೆಲ್ಲ ಹುರಿದಾಕ್ತಾರೆ. ನಾವೇನೂ ಹಾಕಲ್ಲ. ನಮ್ಮ ಕಡೆ ಒಂದೊಂದು ಥರ ಸಾಂಬಾರು ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ತತ್ತಿದ್ರು ಹೊಸದುರ್ಗ ಸೈಡವರು, ಅವರು ಸೋರೆಕಾಯಿ ಹಾಕೋರು ಅದಕ್ಕೆ ಬೇಯಿಸೋದು ಚೆನ್ನಾಗಿರೋದು. ಅದು ಒಂಥರ ಒಬ್ರಿಗೂ ಒಂದೊಂದು ಥರ ಟೇಸ್ಟು. ಆಮೇಲೆ ಒಗ್ಗರಣೆ ಮಾಡೋಣ ಅಂತ ಒಗ್ಗರಣೆಗೆ ಇಟ್ಟೆ. ಮೊದಲಿಗೆ ಪಾತ್ರೆ, ಸಾಸಿವೆ, ಇನ್ನೇನು ಎಲ್ಲರೂ ಮಾಡೋದೇ ನಾನು ಮಾಡೋದು. ಆದರೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಇದಕ್ಕೆ, ಮಜ್ಜಿಗೆ ಸಾಂಬಾರಿಗೆ ಸ್ವಲ್ಪ ದಪ್ಪಗಿರ್ಬೇಕು. ಸಿಗ್ತಾಯಿರ್ತವೆ ಹಂಗೆ ಕೈಗೆ. ಸಣ್ಣದಾಗಾದರೆ ಎಲ್ಲ ಕದರ್ಕೊಂಡು ಹೋಗ್ಬಿಟ್ಟಿರ್ತಾವೆ. ಮಸಾಲೆ ಏನೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಮಾಡಿರ್ತೀವಲ್ಲ, ಫ್ರೈ ಮಾಡಿರ್ತೀವಲ್ಲ, ಕದರ್ಕೊಂಡು ಹೋಗಿರ್ತವೆ. ಸ್ವಲ್ಪ ದಪ್ಪಗಿದ್ದರೆ ಚೆನ್ನಾಗಿ ಸಿಗ್ತಾಯಿರ್ತವೆ ಅಂತ ನಾನು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡೆ. ಬೆಳೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ರೆ ಒಂಥರ ಕಲರೂ ಚೇಂಜ್ ಆಗ್ತೈತೆ. ಏನೋ ಮೆಣಸಿನ್ಕಾಯಿ ಸಿಕ್ಕಿರೋ ಒಂಥರ ಚೆನ್ನಾಗಿರ್ತೈತೆ, ಕಲರ್ ಚೇಂಜ್ ಆಗ್ತೈತೆ. ಒಟ್ಟಿನಲ್ಲಿ ಸಾಂಬಾರು ಬೆಳೆ ಮೆಣಸಿನ್ಕಾಯಿ ಹಾಕಿದರೆ ಒಗ್ಗರಣೆ ಎಲ್ಲ ಹಾಕಿ ಅದು ರುಬ್ಕೊಂಡಿದ್ದೆಲ್ಲ ಸಾಂಬಾರು, ಅದನ್ನು ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಾಗಾಡಿಸ್ಬೇಕು. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ, ಹಸಿ ಬೆಳ್ಳುಳ್ಳಿ ರುಬ್ಬಿರ್ತೀವಲ್ಲ, ಒಂಥರ ಸ್ಮೆಲ್ ಬರ್ತಾ ಇರ್ತೈತೆ, ಹಸಿ ಸ್ಮೆಲ್ಲು. ಸ್ವಲ್ಪ ಕುದಿಯೋವರೆಗೂ ಮಾಗಾಡಿಸಿ ಆಮೇಲೆ ಮೊಸರು ಇಟ್ಕೊಂಡಿರ್ತೀನಿ. ಈಗ ನೋಡಿ ಈ ಥರ ಗಟ್ಟಿಯಾಗಿ ಕುದ್ದೈತದು ಮಸಾಲೆ, ಹಸಿ ವಾಸನೆ ಎಲ್ಲ ಹೋಗೈತೆ. ಇದನ್ನೇ ಚಟ್ನಿ ಥರ ಕಾಣಿಸ್ತಿತ್ತದು. ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಅದು ಕಲರೇ ಚೇಂಜ್. ಆದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಬಿಸಿ ಇದ್ರಾಗೆ ಹಾಕಿದರೆ ಒಡೆದೋಗ್ಬಿಡುತ್ತೆ ಎಲ್ಲನ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗ್ಬಿಟ್ಟು ಆಮೇಲೆ ಹಾಕಿ ತಿರುಗಿಸ್ಬೇಕು. ಯಾವುದೇ ಆಗಲಿ, ಮೊಸರೇ ಆಗಲಿ ಹಾಲೇ ಆಗಲಿ ಸ್ವಲ್ಪ ತಣ್ಣಗಾಗಬೇಕಲ್ಲ ಏನಾರ ಮಾಡಬೇಕಂದ್ರೆ. ತಣ್ಣಗಾದ್ಮೇಲೆ ಹಾಕ್ಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಆಗಾಗಿಲ್ವಲ್ಲ. ಇದಾಗಿತ್ತು ಫ್ರೆಂಡ್ಸ್. ಸಿಗೋಣ ನಾಳೆ ಒಂದು ಹೊಸ ವಿಡಿಯೋ ಜೊತೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ.